ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ನಚ್ಚಿ ಕೇಳಿದಂಥ ಮಾತಿಗೆ ಮನೆಯವರೆಲ್ಲ ಬೆಚ್ಚಿ ಬೀಳ್ತಾರೆ. ಸಂಗೀತ ಇದ್ದವರು ಏನು ಇದು ಅಣ್ಣ ತಮ್ಮ ಹೆಣ್ಮಕ್ಳ ವಿಷಯಕ್ಕೋಸ್ಕರ ಅಣ್ಣ ತಮ್ಮ ಜಗಳ ಮಾಡ್ಕೋತಿದ್ದೀರಾ ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಫುಲ್ ಟೆನ್ಷನ್ ಆಗುತ್ತೆ. ಯಾಕಂದರೆ ರಾಮ ಲಕ್ಷ್ಮಣ ಥರ ಇರೋ ಗಂಡು ಮಕ್ಕಳು ಈ ರೀತಿ ಹೆಣ್ಮಕ್ಳಿಗೋಸ್ಕರ ಕಿತ್ತಾಡೋದು ನೋಡಿದ್ರೆ ಯಾರಿಗೆ ತಾನೇ ಟೆನ್ಷನ್ ಆಗಲ್ಲ ಹೇಳಿ. ಇಲ್ಲಿ ನಚ್ಚಿ ಒಂದು ಒಳ್ಳೆ ಕೆಲಸವನ್ನು ಮಾಡಿಸ್ತಾನೆ. ಏನು ಅಂತಂದರೆ ಭೂಮಿಗೆ ಕ್ಷಮೆ ಕೆಳಗಿಸ್ತಾನೆ. ನಿಜನಾ? ಹೌದು. ಏನಾಗುತ್ತೆ ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇಷ್ಟೆಲ್ಲ ಮಾತಾಡಿದ ತಕ್ಷಣ ನಚ್ಚಿ ಏನು ಮಾತಾಡ್ತಾ ಇದ್ದೀನಿ ನೀನು, ಭೂಮಿ ಏನೋ ಹೇಳಿರ್ತಾಳೆ, ಅಂಜು ಏನೋ ತಿಳ್ಕೊತಿರ್ತಾಳೆ, ಭೂಮಿ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಅಜಿತ್ ಕೂಡ ಹೇಳ್ತಾರೆ. ಇಲ್ಲ ಬ್ರೋ, ಅದಕ್ಕೆ ಇಷ್ಟು ದಿನ ಈ ಒಂದು ಕಿಚನ್ಗೆ ಸುಪ್ರೀಮ್ ಆಗಿದ್ರಲ್ಲ, ಒಂದು ಗಂಜಿ ಕುಡಿಬೇಕಂದ್ರೆ ಅವ್ರನ್ನ ಕೇಳಬೇಕು, ಅದೇ ತಾನೇ ಅವ್ರ ಇಂಟೆನ್ಷನು. ಯಾಕೆ ನನ್ನ ಹೆಂಡತಿ ಕೂಡ ಈ ಮನೆಗೆ ಸಂಬಂಧಪಟ್ಟವಳಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾರೆ. ಸಾಹೇಬ್ರೆ ನೀವು ಸುಮ್ಮನೆ ಇರಿ ಸಾಹೇಬ್ರೆ, ನೋಡು ಮೈದು ನಾನು ಹೇಳಿರೋದು ಆ ಅರ್ಥದಲ್ಲಲ್ಲ ಮೈದು, ದಯವಿಟ್ಟು ನನ್ನ ಮಾತು ಕೇಳು. ಅಂಜು ಬೇಕಾದರೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ, ಸಾರಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಏನು ಗೊತ್ತಾ ನೋಡು ಮೈದು, ನಾನು ಹೇಳಿರೋದೇ ಬೇರೆ. ಏನಂತಂದರೆ ಇಬ್ಬರು ಈಗ ಹೊಸ್ದಾಗಿ ಮದುವೆ ಆಗಿದ್ದೀರಾ, ಇನ್ನೂ ಸ್ವಲ್ಪ ದಿನ ಅಡುಗೆ ಮನೆ ಕಡೆ ಬರಬೇಡ, ನಾನು ಮೈದು ಜೊತೆ ಖುಷಿಯಾಗಿ ಇರು ಅಂತ ಹೇಳಿದ್ದು ಮೈದು. ಈ ಕೆಲಸ ಎಲ್ಲ ನಿಂಗೆ ಬೇಡ ಅಂತ ಹೇಳಿದ್ದೀನಿ, ನಾನು ಈ ಉದ್ದೇಶ ಇಟ್ಕೊಂಡು ಹೇಳಿದ್ದೀನಿ, ನಾನು ಬೇರೆ ಆ ರೀತಿ ಎಲ್ಲ ಹೇಳಿಲ್ಲ. ಅದು ಅಂಜುಗೆ ತಪ್ಪಾಗಿ ಕೇಳಿಸಿತ್ತು ಅಂತಂದರೆ ಅದಕ್ಕೆ ನಾನು ಕ್ಷಮೆ ಕೂಡ ಕೇಳಿಬಿಡ್ತೀನಿ ಮೈದು. ಬಟ್ ನೀವು ಮಾತ್ರ ಏನಂತಂದರೆ ಈ ರೀತಿ ನಿನ್ನ ಅತ್ತಿಗೆ ಮೇಲೆ ನೀನು ಕೋಪ ಮಾಡ್ಕೋಬೇಡ, ನಂದು ಯಾವುದೇ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಭೂಮಿ ಒಂದೇ ಸಮ ಬಡಬಡ ಅಂತ ಬಡಬಡಿಸ್ತಾ ಇರ್ತಾಳೆ. ಭೂಮಿ ನೀನು ಯಾರ ಹತ್ರನೂ ಕ್ಷಮೆ ಕೇಳೋದು ಬೇಕಾಗಿಲ್ಲ, ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಅಂತ ಅಜಿತ್ ಕೂಡ ಹೇಳ್ತಾನೆ. ಅಂಜು ಅಂತ ಕರೀತಾರೆ. ಕರೆದ ತಕ್ಷಣ ಅಂಜು ಇದ್ದವಳು ಭಯ ಪಡ್ಕೋತಾಳೆ. ಅದಕ್ಕೆ ಕಾಲು ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಕಾಲಿಗೆ ಬಿಡು, ಕ್ಷಮೆ ಕೇಳು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನಚ್ಚಿ ಅಂದ ತಕ್ಷಣ ಹೌದು ಅತ್ತಿಗೆ ಹೇಳಿದ ಅರ್ಥ ಆಯ್ತು ತಾನೆ, ನಾನು ಇಷ್ಟ ತನಕ ಮಾಡಿದ್ದು ಬರೀ ನಾಟಕ, ಯಾಕಂತಂದರೆ ನಮ್ಮ ಅತ್ತಿಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಅಂಜುಗೆ ಅರ್ಥ ಆಗಲಿ ಅಂತ ಈ ರೀತಿ ಹೇಳಿದೆ. ನೋಡು ಅಂಜು, ಅದಕ್ಕೆ ಯಾವತ್ತೂ ಕೂಡ ಈ ರೀತಿ ಹೇಳ್ದವಳಲ್ಲ, ನಾನು ಇವತ್ತಲ್ಲ ಏನಪ್ಪ ಅಂದರೆ ಫಾರಿನಿಂದ ಬಂದಾಗಲಿಂದ ನೋಡ್ತಾ ಇದ್ದೀನಿ ನಮ್ಮ ಅತ್ತಿಗೆ ಏನು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂಜು ಅತ್ತಿಗೆ ಹೇಳಿರೋದನ್ನು ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಅತ್ತಿಗೆ ಇವಳು ಅಷ್ಟೇ ನನಗೇನು ಈ ರೀತಿ ಹೇಳಿಲ್ಲ, ಆದರೆ ಅವಳು ನನಗೆ ಇಷ್ಟವಾದ ಡಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲಂತೆ ಅಷ್ಟೇ. ಆದರೆ ಅವಳು ನೀವು ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸತ್ಯ ತಿಳಿಲಿ ಅನ್ನೋಕ್ಕೋಸ್ಕರ ಈ ರೀತಿ ನಾಟಕ ಮಾಡಿದೆ ಅಂತ ಹೇಳಿದಾಗ, ಅಯ್ಯೋ ಕರ್ಮವೇ, ನನ್ನ ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತಲ್ಲೋ ಅಂದ ತಕ್ಷಣ ಅದು ಅಕ್ಕ ಅಂತ ಹೇಳ್ತಾಳೆ. ಕ್ಷಮೆ ಕೇಳಕ್ಕೆ ಹೋಗ್ತಾಳೆ. ಅಯ್ಯೋ ಅಂಜು ಪರವಾಗಿಲ್ಲ, ನೋಡು ನಾನು ಈ ಅರ್ಥದಲ್ಲಿ ಹೇಳಿರೋದು. ಅದಕ್ಕೆ ನಾನು ನೀವು ಬಂದಾಗಲಿಂದ ನೋಡ್ತಾ ಇದ್ದೀನಿ, ಒಬ್ಬರೇ ಮನೆ ನೋಡ್ಕೋತೀರಾ, ಅಂಗಡಿ ನೋಡ್ಕೋತೀರಾ, ಈಗ ಹೊಸ ಜವಾಬ್ದಾರಿ ಬೇರೆ. ಅಂಜುನು ಕೂಡ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ, ಅವಳು ಕೂಡ ಅಡುಗೆನ ಕಲ್ತ್ಕೊಳ್ಳಿ. ಅವಳು ಇಲ್ಲ ನನಗೆ ಗೊತ್ತಾಯ್ತು ಮೈದು, ಅವಳು ಗಂಡನಿಗೆ ಇಷ್ಟವಾದಂಥ ಅಡುಗೆ ಬಡಿಸ್ಬೇಕು ಅಂತ ಅವಳಿಗೂ ಆಸೆ ಇರುತ್ತಲ್ವ. ಸರಿ ಅಂಜು, ಇವತ್ತು ಹೇಳ್ತಾ ಇದ್ದೀನಿ, ನೀನು ನನ್ನ ಅಕ್ಕ ಅಂತಿದೆಯಲ್ಲ, ಆವತ್ತೇ ನಾನು ನಿನ್ನ ತಂಗಿ ಅಂತ ತಿಳ್ಕೊಂಬಿಟ್ಟಿದ್ದೀನಿ. ಇನ್ನು ಮುಂದೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ನಿನಗೆ ಯಾವಾಗ ಬೇಕು ಏನು ಮಾಡಬೇಕು ಅನಿಸುತ್ತೆ ನಚ್ಚಿಗೆ ನೀ ಅದನ್ನೇ ಮಾಡಿಕೊಡು ಆಯಿತಾ. ಆದರೆ ಇನ್ನು ಮುಂದೆ ನಾನು ಯಾವತ್ತೂ ನಿನಗೇನು ಅನ್ನೋದಿಲ್ಲ, ಆದರೆ ನನ್ನ ಮೈದು ಜೊತೆ ಖುಷಿಯಾಗಿರಲಿ ಅಂತ ಹೇಳಿದ್ದು ಅಷ್ಟೇ ಅಂದ ತಕ್ಷಣ ಅದಕ್ಕೆ ಅವಳು ಖುಷಿಯಾಗೇ ಇರ್ತಾಳೆ. ನೀವು ಕೂಡ ಒಬ್ಬರೇ ಎಷ್ಟು ಅಂತ ಕೆಲಸ ಮಾಡ್ತೀರಾ, ಇನ್ನು ಮುಂದೆ ಇವಳನ್ನು ಕೂಡ ಜೊತೆ ಕರ್ಕೊಳ್ಳಿ, ಇವಳಿಗೆ ಕೂಡ ನೀವು ಒಳ್ಳೆ ಅಡುಗೆಗಳನ್ನು ಹೇಳ್ಕೊಡಿ ಅಂತ ನಚ್ಚಿ ಹೇಳ್ತಾರೆ. ಅಯ್ಯೋ ರಾಮ, ಇದಾ ಕತೆ, ನನ್ನ ಎದೆನೇ ಒಡೆದೋಗಿತ್ತಲ್ಲೋ. ನೋಡು, ನನ್ನ ಜೀವ ಇರೋ ತನಕ ಅಣ್ಣ ತಮ್ಮ ಯಾವತ್ತೂ ಕೂಡ ನೀವಿಬ್ರು ಕಿತ್ತಾಡಬಾರ್ದು ಅಂತ ಹೇಳ್ಬಿಟ್ಟು ಸಂಗೀತಮ್ಮ ಕೂಡ ಹೇಳ್ತಾಳೆ. ಅಣ್ಣ ತಮ್ಮ ಹಗ್ ಮಾಡ್ಕೋತಾರೆ. ಭೂಮಿಗೆ ಖುಷಿ ಆಗುತ್ತೆ. ಇಲ್ಲಿ ದೇವಯಾನಿ ಹುರ್ಕೊಂಡು ಸಾಯ್ತಾ ಇರ್ತಾಳೆ. ಯಾಕಂದರೆ ಮನೆಗೆ ಬೆಂಕಿ ಹತ್ತು ಅಂತ ಅಂದ್ಕೊಂಡಿರ್ತಾಳೆ. ಈ ಅಂಜು ಕೂಡ ಅಷ್ಟು ಸುಲಭವಾಗಿ ಬೆಂಕಿ ಹಚ್ಚೋಕ್ಕಾಗೋದಿಲ್ಲ, ಬೆಂಕಿ ಹಚ್ಚಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಬಟ್ ಅದಾಗೋದಿಲ್ಲ. ಇಲ್ಲಿ ಅಣ್ಣ ತಮ್ಮ ಹಗ್ ಮಾಡ್ಕೋತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.